ಹೌದು. ಮತ್ತೊಮ್ಮೆ ಹರನಾಳ ಸಂಘದ ಪರವಾಗಿ ಹೌದು ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತಾ ಸರ್ವಜ್ಞ ಮೂರ್ತಿ ಒಂದು ಮಾತಿನಲ್ಲಿ ಹಿಂಗ ಹೇಳ್ತಾನ ಜಟ್ಟಿಂಗರಾಯ. ಏನ್ ಹೇಳ್ತಾನ್ರಿಪ್ಪ ಮಾತಾ? ಎತ್ತಾಗಿ ತೊತ್ತಾಗಿ ಏನಾಗಿ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಗುರುವಿನ ಹತ್ತಿರನೇ ಇರ್ಬೇಕತ್ ನಾವು. ಏನು ಗುರುವಿನ ಹತ್ತಿರ ಇದ್ರೆ ಏನಾಗ್ತದ? ಏನಕ್ಕದ? ಎತ್ತಾಗ್ಯಾರ ಗುರುವಿನ ಸಮೀಪಿರು. ಬ್ಯಾಡ ತೊತ್ತ ಗುರುವಿನ ಕೈಯನ್ನ ತೊತ್ತಾಗ್ಯಾರ ಗುರುವಿನ ಸಮೀಪಿರು. ಇಲ್ಲಿಕಂದ್ರ ಇಲ್ಲಿಕ್ಕಪ್ಪ ಅಂತಂದ್ರ ಅಧೋಗತಿ ಹೊಂದುತ್ತದ. ಹೌದಾ? ಹಿಂಗಾರಿ ಬೀಜ ಬಿತ್ತುವಂತ ಟೈಮ್ದಾಗ ಏನೈತ್ರಿಪ್ಪ? ರೈತರು ಬೀಜದೊಳಗ ಕಡಗಾಯಿ ಬೀಜ ಕೂಡಿಸಿ ಬಿತ್ತತಾರ. ಬಿತ್ತಲ್ರಿಪ್ಪ ಬ್ಯಾಸಗಿ ಬೀಜ ಬಿತ್ತಾರಿಲ್ಲ. ಮುಂದೆ ಕೆಲವೊಂದು ದಿವಸ ಆದ ಬಳಿಕ ಏನಕ್ಕದ್ರಿಪ್ಪ? ಕಡಗಾಯಿ ಬೀಜ ನಾಟಿ ಬೆಳ್ಳಿಯಾಗಿ ಸಣ್ಣ 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 ಕಾಯಿ ಆಗಿರ್ತದ್ರಿಪ್ಪ. ಕಡಗಾಯಿ ತಿಂದು ನೋಡಿದ್ರೆ ಹೆಂಗಿರ್ತದ? ಕೆಟ್ಟ ಕೈಯ ಬಾಯಾಗ ಹಾಕಿ ಕೊಡಲ್ಲ ಕಡಗಾಯಿ. ಕೆಟ್ಟ ಕೈ ರೀ ಪೈಸಾ. ಹೌದಿಲ್ಲ? ಹೌದಾ? ಅದೇ ಕಡಗಾಯಿಗೆ ಎಳ್ಳಾಮಾಸಿ ಸುತ್ತ ಸೂರ್ಯನ ಬಿಸಿಲಿನ ಸಂಸ್ಕಾರ ಆಯ್ತಂದ್ರ ಏನಕ್ಕದ್ರಿಪ್ಪ? ಅದ ಕಡಗಾಯಿ ಹೋಗಿ ಪುಟ್ಟಿಕಾಯಿ ಅಕ್ಕದ. ಅವಾಗ ಹೆಂಗ ಅಕ್ಕದ್ರಿಪ್ಪ? ಅದು ಕೈ ಗುಣ ಹೋಗಿ ಶೈ ಗುಣ ಬರ್ತದ. ಅದ್ರೊಳಗ ರುಚಿ ತುಂಬುತ್ತದ. ಹೌದಾ? ಹಂಗ ನಮ್ಮಲ್ಲಿ ಶೈ ಗುಣ ತುಂಬಬೇಕಾಗಿತ್ತಂದ್ರ ಹೌದಾ? ನಮ್ಮಲ್ಲಿ ಕೈ ಗುಣ ಹೋಗಿ ಶೈ ಗುಣ ತುಂಬಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ? ಸ್ವಲ್ಪ ಗುರುವಿನ ಒಡನಾಟ, ಗುರುವಿನ ಗೆಳತನ, ಅನುಭವಿಗಳ ಒಡನಾಟ, ಅನುಭವಿಗಳ ಗೆಳತನ ಹೌದು ಬೇಕಲ್ಲ ಜರ. ಬೇಕಲ್ರಿಪ್ಪ. ಆ ಅನುಭವಿಗಳ ಗೆಳತನ, ಅನುಭವಿಗಳ ಒಡನಾಟ ಇರ್ಲಿಕ್ಕಂದ್ರ ಏನಕ್ಕದ? ಗದ್ದಲ ಹಿಡಿತದ. ಗದ್ದಲ ಹೌದು. ದಣಿಗೆ ಹಿಡಿತದ. ಹೌದು. ಅದಕ್ಕೆ ಸರ್ವಜ್ಞ ಮೂರ್ತಿ ಹೇಳ್ತಾನ, ಒಳ್ಳೆಯವ್ರು ಹೆಂಗಿರ್ತಾರ, ಕೆಟ್ಟವ್ರು ಹೆಂಗಿರ್ತಾರ. ಹೆಂಗ್ರಿಪ್ಪ? ಅದು ಹೆಂಗ ಹೇಳ್ತಾನ ಸರ್ವಜ್ಞ ಮೂರ್ತಿ? ಹೆಂಗ್ ಹೇಳ್ತಾನ? ಕೆಂಪು ಮೆಕ್ಕೆಯ ಜೋಳ ಕೆಂಪುಂಟು, ಒಳಗೆ ರುಚಿ ಇಲ್ಲ. ಕೆಂಪು ಮೆಕ್ಕೆಯ ಜೋಳ ಕೆಂಪುಂಟು, ಒಳಗೆ ರುಚಿ ಇಲ್ಲ. ದುರ್ಜನರು ಅಂತಿರ್ಪರು ಸರ್ವಜ್ಞ ಅಂದವ. ಹೌದು. ಹಿಂಗಂದ್ರೇನ್ರಿಪ್ಪ ಮಾತಾ? ಕೆಂಪು ಮೆಕ್ಕೆಜೋಳ ಕೆಂಪಿರ್ತದ, ನೋಡಾಕ ಚಂದ ಇರ್ತದ, ಬಹಳ ಸೂಕ್ಷ್ಮಿ ಕಾಣ್ತಾರ, ಕರೆ ನೋಡಾಕ ಕಾಣ್ತದ್ರಿಪ್ಪ. ಕೆಂಪು ಮೆಕ್ಕೆಜೋಳ ಒಳಗೆ ತಿಂದು ನೋಡಿದ್ರೆ ರುಚಿ ಇರ್ತದೇನು? ಇರಲ್ರಿಪ್ಪ. ಇರಂಗಿಲ್ಲ. ಹಂಗ ದುರ್ಜನರು ಹಂಗೂ ಇರ್ತಾರತ್ತ. ಹೌದು. ಇನ್ನು ಸಜ್ಜನರ ಬಗ್ಗೆ ಹೇಳ್ತಾನ ಸರ್ವಜ್ಞ ಮೂರ್ತಿ. ಏನಂತ ಹೇಳ್ತಾನ್ರಿಪ್ಪ? ಡೊಂಕು ಬಾಳೆಯ ಹಣ್ಣು ಡೊಂಕುಂಟು, ಒಳಗೆ ರುಚಿ ಉಂಟು. ಡೊಂಕು ಬಾಳೆಯ ಹಣ್ಣ ಡೊಂಕುಂಟು, ಹೌದಾ? ಒಳಗೆ ರುಚಿ ಉಂಟು. ಸಜ್ಜನರು ಇಂತಿರ್ಪರು ಸರ್ವಜ್ಞ ಅಂದವ. ಹೌದಾ? ಸಜ್ಜನರು ಬಾಳಿಕೆ ಇದ್ದಂಗೇನ್ರಿ? ಸಜ್ಜನರು ನೋಡಕ್ ಎತ್ತರ ಕಾಣ್ತಾರ, ನೋಡಾಕ ಕುರುಪಿ ಆಕಾರ ಕಾಣ್ತಾರ. ಹೌದು. ಆದ್ರೂ ಗುಣದಿಂದ ಬಹಳ ಪರಿಶುದ್ಧವಾಗಿರ್ತಾರ. ಹೌದಾ? ಹಂಗ ಆಕಾರ ನೋಡಿ ಮರುಳಾಗಬೇಡ ಮನುಷ್ಯನೇ, ಆಚಾರ ನೋಡಿ ಮರುಳಾಗತ್ ಹೇಳಿದ್ರು ಅವ್ರ ಮಹಾತ್ಮರು. ಹೌದ್ರಿಪ್ಪ. ಹೌದು. ಆಚಾರವಂತರ ಅದೇವಂದ್ರ ನಾವು ಮನುಷ್ಯರಿ. ಹೌದು. ನಾವೆಲ್ಲ ಭೂಮಿ ಮೇಲೆ ಬಹಳ ಮಂದಿ ಅದೇವ್ರಿಪ್ಪ. ಇಟ್ಟೆಲ್ಲ ಆ ಭಗವಂತ ನಾಗನಾಥನ ಜಾತ್ರೆ ಕೂಡೇವಿಲ್ರಿಪ್ಪ. ನಾವು ಆಕಾರದಾಗ ಮನುಷ್ಯರಾಗೇವಿ. ಏನು ಆಕಾರದಾಗ ಮನುಷ್ಯರಾಗೇವಿ ತಮ್ಮ, ಇನ್ನ ಆಚಾರದಾಗ ಇನ್ನ ಮನುಷ್ಯರ ಆಗಿಲ್ರಿಪ್ಪ. ಆಗಿಲ್ಲ. ನಮ್ಮಲ್ಲಿರುವಂತ ಕೈಗುಣ ಯಾವಾಗ ಹೊಕ್ಕದಲ್ಲ ಅವಾಗ ನಾವು ನಿಜವಾಗಿ ಮನುಷ್ಯರು. ಹೌದು. ಅಲ್ಲಿ ತನ ಮನುಷ್ಯರ ನಾಕ್ ಬರುದಿಲ್ಲ. ಬರಲ್ರಿಪ್ಪ. ಇರ್ಲಿ. ಈಗಾಗಲೇ ಒಡ್ಡೋಲಗ ಶಿವಸ್ಥಾನ ಸೇವಾ ನಡೆದ್ರಿಪ್ಪ. ನಡೆದು ಎಲ್ಲಿಗೆ ಬಂದು ನಿಂತದ. ನಾವು ಏನ್ ಕೇಳಿದ್ದೇವಿ? ಅವ್ರು ಅದಕ್ಕೆ ಏನ್ ಹೇಳಿದ್ರು? ಸರಜೋಡಿ ಕಲಾವಂತರು ಏನ್ ಹೇಳಿದ್ರು? ದಾನದ ಪಾಲ ಸರಜೋಡಿ ಕಲಾವಂತರು ಹಿಡಿದಿದ್ರು. ಧರ್ಮದ ಪಾಲ ನಾ ಹಿಡಿದು ನನ್ನ ಮತ್ತಿಗೆ ನೆಲಕದಷ್ಟು ನಾವ್ ಹೇಳಿದಾಗಿತ್ತು. ನನ್ನ ಗುರು ಬುದ್ಧಿ ಕೊಟ್ಟಾಟು. ಜಗತ್ತಿನೊಳಗ ಶರಣರು, ಸಂತರು, ಮಹಾತ್ಮರು, ಸಿದ್ಧರು ಹೌದಾ ಧರ್ಮದಿಂದ ನಡೆದಾರಪ್ಪ. ಅದಕ್ಕಾಗಿ ನಾವು ಸತ್ಯ ಧರ್ಮರ ಮಾರಾಗೋ ನಮ್ಮ ಹಾಡಿನ ಬೇದಲ್ಲಿ ಇದ್ದ ಓತ್ ನಾವು ಹಾಡ್ತೇವತ್ ನಾವು ಹೇಳಿದೇವಿ. ಹೇಳಿದೇವಿ. ಸರಜೋಡಿ ಕಲಾವಂತರು ಏನ್ ಹೇಳ್ಯಾರ ಕೇಳಿ ನೀವೆಲ್ಲ.
ಅವರು ಧರ್ಮದಿಂದ ನಡೆದಿಲ್ಲತ್ತ, ಹೌದಾ ಸುಮ್ಮ ಸಮಯಕ್ಕೆ ತಕ್ಕಂಗ ನಡೆದಾರ. ಹಾ 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 ಹೇಳ್ಯಾರಿಪ್ಪ. ಸಿದ್ಧರ ಮೂವತ್ತಿಗೆ ಮಸಿ ಹಚ್ಚುವಂತ ಯೋಗ್ಯತೆ ನಮಗಿನ ಬಂದಿಲ್ಲ. ಹಾ ಹಾ ಬರುದು ಇಲ್ಲ. ಸಾಕಷ್ಟು ಹುಟ್ಟಿನಿಂದ ಸಾಯುತ್ತ ಹಾಡ್ಲಿಕ್ಕರೆ ಸಿದ್ಧರಿಗೆ ಪ್ರಶ್ನೆ ಮಾಡುವಂತ ತಾಕತ್ ನಮ್ಮಲ್ಲಿ ಐತೇನು? ಇಲ್ಲಿಲ್ರಿಪ್ಪ. ಅಟ್ಟ ಜ್ಞಾನವಂತರು ನಾವ್ ಆಗ್ಯಾವೇನು? ಇಲ್ಲ. ನಾವು ಎದಕ್ಕಾಗಿ ಹೇಳೇನು? ಎದಕ್ಕಾಗ್ಯವ್ರಿಪ್ಪ? ಸುಮ್ಮ ಬಲ ಅನ್ಸ್ಕೊಳಕ್ ಮಾತಾಡುದು, ಬಲ ಅನ್ಸ್ಕೊಳಕ್ ಹಾಡುದು. ಮುಂದೆ ಯೂಟ್ಯೂಬ್ದವ್ರು ಅದಾರ, ಅವರು ಏನ್ ಮಾಡಿ ಬಿಡ್ತಾರ? ಏನ್ ಮಾಡ್ತಾರ? ಬೆಂಕಿ ಸಂಭಾಷಣೆ ಅಂತ ಬಿಟ್ಟು ಬಿಡ್ತಾರ. ಅದು ನೋಡಿ ನಾವು ಭಾರಿ ಕಲಾಸ್ ಮುಗಿತ. ಎದರಾಗ ಭಾರಿಯಾಗಿ ಯಾವತ್ ನಾವಿನ ಹೌದಾ ಸಿದ್ಧರಿಗೆ ಧರ್ಮದಿಂದ ನಡೆದಿಲ್ಲತ್ತ ಹೇಳುವಂತ ಸ್ಥಿತಿಗೆ ಬಂದೇವಪ್ಪ ಅಂತಂದ್ರ, ಹೌದಾ ಅಮೋಘ ಸಿದ್ಧ ಮಾಳಿಂಗರಾಗ ಚ್ಯುತಿ ತರುವಂತ ಕಲಾವಂತರು ನಾವು ಆಗಬಾರ್ದು. ಆದೇವಂದ್ರ ನಾವು ನಿಜವಾಗ ಮನುಷ್ಯರ ಅಲ್ಲ. ಹೌದ್ರಿಪ್ಪ. ಹೌದು ಸುಮ್ಮನೆ ನಿತ್ಯ ಮನುಷ್ಯರಾಗಬಾರ್ದು ತಳಕತ್ತಿನ. ಅಮೋಘ ಸಿದ್ಧನೇ ಇರ್ಲಿ, ಮಾಳಿಂಗರ ಇರ್ಲಿ. ಮಾಳಿಂಗರಾಯನ ಬಳಿ ಎಂತ ಗುಣ ಆಯ್ತು ಜಕ್ಕು? ಎಂತ ಗುಣ ಐತ್ರಿಪ್ಪ? ಮೂಕ ಪ್ರಾಣಿ ಕುರಿ. ಆ ಕುರಿಗೆ ಬಾಯಿ ನೋಡಿ ಮೇಸದ, ಹೊಟ್ಟಿ ನೋಡಿ ಉಣಸದ ಸಿದ್ಧ ಮಾಳಪ್ಪ. ಹೌದಾ ನಮಗತ್ತೆ ಕುರಿ ಬಹಳ ಕಾಡ್ದಪ್ಪ ಅಂತಂದ್ರೆ ಬೆನ್ ಹತ್ತಿ ಕಲೀಲೆ ಹೇರ್ತಿದ್ನ ಮಾಳಿಂಗರಾಯ. ಹೇರ್ತಿದ್ಲ ಇಲ್ಲ ಅಂತ ಕರುಣಾವಂತ ಮಾಳಪ್ಪ ಅದನ್ನ ಹೇಳಿ ಆ ಗುರುವಿನ ಕಾಲಾಗಾಗಿ ನಿತ್ಯ ಕಾಲ ತನ್ನ ಶರೀರ ಪರ ಬಿಟ್ಟು ದುಡ್ದಾನಂತೇಳಿ ಹೌದಾ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಕೈಲಾಸದಿಂದ ಮುಂಡಾಸ ಸುತ್ತು ಹೊಕ್ಕನ ಮಾಳಿಂಗರಾಯಗ. ಹೋತಾನ್ರಿಪ್ಪ, ಹೋತಾನ ಸುತ್ತಾನಿಲ್ಲ. ಮತ್ತ ಅಂತವ್ರ ಸಮಯಕ್ಕೆ ಸರಿಯಾಗಿ ನಡೆದಾರತ್ತ, ಅವ್ರು ಧರ್ಮದಿಂದ ನಡೆದಿಲ್ಲತ್ತ ಹೇಳಿದ್ರು ಅಫಜಲ್ಪುರ್ ಕಲಾವಂತರು. ಕೇಳಿರಿ ನೀವೆಲ್ಲ? ಕೇಳ್ಯಾರಿಪ್ಪ ಎಲ್ಲಾರು. ಹೌದಿಲ್ಲ? ಇನ್ನೊಂದು ಮಾತು ಹೇಳಿದ್ರು, ಮಾತಾಡ್ಕೋತ ಹಾಡ್ಕೋತ ಬಂದು ಕೇಳಿರಿ. ಏನ್ ಹೇಳಿದ್ರಿಪ್ಪ ಮಾತ? ಅಮೋಘ ಸಿದ್ಧ ತನ್ನ ಮಾಯದ ಮಗ ಆಗಿರುವಂತ ಮಾಸಿದ್ದಪ್ಪಗ ಪ್ರಸಾದ ಗಂಟು ಕೊಟ್ಟ. ಆ ಪ್ರಸಾದ ಗಂಟು ತಗೊಂಡು ಹೋಗೋ ಕಾಲಕ್ಕ ತಾಯಿ ಆಗಿರುವಂತ ಪದ್ಮಾವತಿನ ಉದಿಸಿದ್ದ ಬಿಳಿಸಿದ್ದ ಬಂದು ಕೇಳಿದ್ರು. ಆ ಪ್ರಸಾದ ಗಂಟು ಮಾದಣ್ಣ ತಗೊಂಡ್ ಹೋಗ್ಯಾನಂದಾಕರ. ಹೌದಾ ನಾವು ತರ್ತೇವತ್ತ ಔದುಸಿದ್ದ ಬಿಳಿಸಿದ್ದ ಹೊಂಟ್ರು. ತಾಯಿ ಪದ್ಮಾವತಿ ಹೇಳ್ತಾಳ, ಯಪ್ಪ ಹೊಳಿ ದಾಟಿ ಹೋಗಿದ್ದ ಅಂದ್ರ ತರಾಕ್ ನೀವು ಹೋಗ್ಬೇಡ್ರಿ, ಅದು ನಿಮ್ಮ ಪಾಲ ಅಲ್ಲ ತಮೋಗ ಸಿದ್ಧ ಮೊದಲೇ ಹೇಳ್ಯಾನ. ಹೌದಿಲ್ಲ? ಆದ್ರೂ ತಂದೆ ತಾಯಿ ಮಾತು ಮೀರಿ ಹೌದು ಸಿದ್ಧ ಬಿಳಿಯಾನ ಸಿದ್ಧ ಮಾದಣ್ಣನ ಪ್ರಸಾದ ಗಂಟು ತರಾಕ್ ಹೋಗ್ಯಾರ. ಹೌದಿಲ್ಲ? ಹೌದು ಸಿದ್ಧ ಬಿಳಿಯಾನ ಸಿದ್ಧ ತರಾಕ್ ಹೋಗ್ಯಾರಪ್ಪ ಅಂತಂದ್ರ ಅವ್ರು ತರಾಕ್ ಹೋಗ್ಯಾರಪ್ಪ ಅಂತಂದ್ರ ಅವ್ರ ಪಾಲ ಆಯ್ತನೋ. ಭೀಮಾ ನದಿ ಮ್ಯಾಗ ಕಂಬಳಿ ಹಾಸಿ ಕಂಬಳಿ ಮ್ಯಾಗ ಪ್ರಸಾದ ಗಂಟಿಟ್ಟು ತೇಲ್ ಬಿಟ್ರು. ಆ ಗಂಗಾ ನ್ಯಾಯ ಆಯ್ತು, ಪ್ರಸಾದ ಗಂಟು ಮಾದಣ್ಣನ ಪಾಲಾಯ್ತು. ಮಾದಣ್ಣ ವಶ ಆಯ್ತದ, ಮಾದಣ್ಣನ ವಶ ಆಯ್ತು. ಅವನ ಪಾಲ ಕೊಟ್ಟಿನಪ್ಪ, ತರಾಕ್ ನೀವು ಹೋಗ್ಬೇಡ್ರಪ್ಪ ಅಂತ ಅಮೋಘ ಸಿದ್ಧ ಮೊದಲೇ ಹೇಳಿದ್ನಿಲ್ಲ. ಹೇಳಿದ ಮತ್ತ ತಂದೆ ಮಾತ ಮಕ್ಕಳು ಮೀರ್ಯಾರಪ್ಪ ಅಂತಂದ್ರ ಕಾಸು ಮಕ್ಕಳಿದ್ರು ಕೂಡ ಆ ಅಮೋಘ ಸಿದ್ಧನ ಮಕ್ಕಳಿಗೆ ಉದು ಸಿದ್ಧ ಬಿಳಿಯಾನ ಸಿದ್ಧ ಪ್ರಸಾದ ಗಂಟು ದಕ್ಕಲಿಲ್ಲ. ಮತ್ತ ಹಂಗ ಹೇಳ್ಯಾರಪ್ಪ ಅಂತಂದ್ರ ಅಮೋಘ ಸಿದ್ಧ ಧರ್ಮ ಅಂತಂತೀರೋ ಏನ್ ಅಮೋಘ ಸಿದ್ಧ ಧರ್ಮದಾಗ ತಪ್ಪೇನತ್ತೀರೋ? ಏನತ್ತೀರಪ್ಪ? ಸಾಕಷ್ಟು ಜಾಗ ನೋಡಿ ಶರಣರು ಸಂತರು ಮಹಾತ್ಮರು ಧರ್ಮವಂತರು ತಪ್ಪಿಲ್ಲ. ಹೌದಾ ನಾವು ತಪ್ಪೇವಿ, ನಾವು ಎಲ್ಲೆಲ್ಲಿ ತಪ್ಪೇವ ಅನ್ನೋದು ಸರಿಯಾಗಿ ಭಂಡಾರ ಮುಟ್ಟಿ ನಮ್ಮ ಎದಿ ತಟ್ಟಿ ಹೇಳುವಂತ ಶಕ್ತಿ ನಮ್ಮಲ್ಲಿಲ್ಲ. ಅಷ್ಟು ದುಷ್ಟರು ನಾವು ಅದೇವಿ. ಆದ್ರೂ ಕಲಿಯಾರಿಗೆ ಹೆಚ್ಚಕತ್ತೇವಿ. ಯಾರಿಗತ್ತೇವ್ರಪ್ಪ? ಅಮೋಘ ಸಿದ್ಧ ಮಾಳಪ್ಪ ಧರ್ಮವಂತರ ಅಲ್ಲ. ನಾವು ಬಕ್ಳ ಏರಿ ಹಾಕಿದ ಕೂಡಲೇ ಕುಣಿದಾಡುವಂತ ಕಲಾವಂತರು ನಮ್ಮ ಧರ್ಮ ಅಧರ್ಮವಂತರು ನಾವಾಗ್ಯಾವಿ. ಅವ್ರಿಗೆ ಕಲಿ ಹಚ್ಚುವಂತ ಕಲಾವಂತರು ನಾವು ಆಗಾಕತ್ತೇವಂದ್ರ ಎಲ್ಲಿ ಬಂದೈತಿ ಅತ್ತ ನಮ್ಮ ಧರ್ಮ? ಎಲ್ಲಿದ್ರಿಪ್ಪ ನಮ್ಮ ಧರ್ಮ? ಸತ್ಯ ಧರ್ಮರ ಮಾರಾಗುವ ನಮ್ಮ ಹಾಡಿನ ಬೇದಲ್ಲಿದ್ದಾವು. ಹೌದು. ಅಮೋಘ ಸಿದ್ಧ ಸತ್ಯ ಧರ್ಮ ಅದಾನು. ಹೌದು. ಏನ ಅಲ್ಲೋ ನೀವ್ ಹೇಳ್ರಿ. ಮಾಳಿಂಗರಾಯ ಸತ್ಯ ಧರ್ಮ ಅದಾನು. ಏನ ಅಲ್ಲೋ ಮಾಳಿಂಗರಾಯ ಅಮೋಘ ಸಿದ್ಧ ಸತ್ಯ ಧರ್ಮ ಅಲ್ಲಾಗಿತ್ತಪ್ಪ ಅಂತಂದ್ರ ಮತ್ತ ಅವ್ರ ಹೆಸರು ಮ್ಯಾಗ ಪದ ಹಾಡೋದು ಯಾಕ? ಕಳ್ಳರ್ಥ ಬಿಟ್ಟು ಬಿಡಿ, ಅವ್ರ ಹೆಸರು ಮ್ಯಾಗ ಪದ ಹಾಡುದು. ಹೌದು, ಧರ್ಮ ಇಲ್ಲ ಬಿಡ್ರಿ. ಪದ ಹಾಡಕ್ಕರ ಅಮೋಘ ಸಿದ್ಧ ಮಾಳಪ್ಪ ಬೇಕು. ಹೌದು. ಆ ಏರಿ ತಗೊಳಕರ ಅಮೋಘ ಸಿದ್ಧ ಮಾಳಪ್ಪ ಬೇಕು. ವಾದ ಮಾಡೋ ಟೈಮ್ದಾಗ ಅಮೋಘ ಸಿದ್ಧ ಮಾಳಪ್ಪ ಬೇಡ ನಾವ ಯಾಕ್ರಿ? ವಿಷಯ ಏನು ಬೆಳೆಸ್ತೀರಿ? ಪಚ್ಚಿ ಬೆಳೆಸ್ರಿ. ಪಾಲ ಹಿಡಿದ್ರಿ ಭಾಗಣ್ಣ, ಪಾಲ ಹಿಡಿದ್ರಿ ಕರೆ ಪಾಲ ಪ್ಯಾಕಿಂಗ್ ಮಾಡಾಕ್ ಬರೋದು ನಿಮಗ.
ವಿಷಯ ಏನು ಬೆಳೆಸಿರಿ ಅಂತ ದಾನದ ಬದ್ದಲ್ದಾಗ ನಾ ಹೋಲ ಪಡೆದ ನೀವೆಲ್ಲ ಕೇಳಿರಿ ಅನುಭವದವ್ರು ಇದ್ದರು ಹಿರಿಯರು. ಹೌದು. ಏನು ಕೇಳಿದಪ್ಪ ಅಂತಂದ್ರ ಏನ್ ಕೇಳಿರಿಪ್ಪ? ದಾನನೇ ಶ್ರೇಷ್ಠತ್ವ ಭಾಗನ ಆಯ್ಕೊಂಡಿರಿ. ದಾನದ ಪಾಲು ಏನದ? ದಾನ ಏನು ನಂಬದ? ಏನು ದಾನ ಮಾಡೇವಿ? ಹೌದು ಹೌದು ಹೌದು. ನಮ್ದು ಏನೈತಿ? ತಂದಿ ತಾಯಿ ಕೂಡಿ ತಂದಿ ತಾಯಿ ಪಾಲದಿಂದ ಶರೀರ ಹೌದ ನಂಬದನು ಅಲ್ಲ. ತಂದಿ ತಾಯಿ ಶರೀರ ಅದ. ಹೌದು. ಒಳಗಿರುವಂತ ಜೀವಾತ್ಮ ಪರಮಾತ್ಮ ಕೊಟ್ಟಿದ್ದದ. ಹೌದಿಲ್ಲ? ಗಾಳಿ ಬೀಸ್ತದ ಗಾಳಿ. ಮಳಿ ಆದಾಕರ ನದಿ ನೀರಾಗಿ ಹರಿತದ. ಹೌದು. ಒಂದು ಮುಟ್ಟಿಗೆ ಅಕ್ಕಿ ಕೊಟ್ಕೊಂಡು ನನ್ನ ಹೆಸರು ಮಾಯಕನಾಗ ಹೇಳಂತಿಯಲ್ಲ, ನಿನ್ನ ದಾನ ಏನದು ಪುಣ್ಯಾತ್ಮ? ಹೆಂಗ ಕೇಳ್ಯಾವ ನಾವು? ಹುರಿ ಬಿಡಿಸ್ತು ಪಚ್ಚ ಬಿಡಿಸಂಗಿತ್ತು ಕೈ ಹಚ್ಚು ಇಲ್ಲಕಂದ್ರೆ ಹೊಡಿ ನಿನ್ನ ಗಾಡಿ. ಏನೇನಾರ ಹೇಳಬೇಡ. ಜಗತ್ತಿನೊಳಗ ಧರ್ಮವಂತರ ಅದಾರ. ಈ ಜಗತ್ತೇ ಒಂದು ತಕ್ಕಡಿಯಾಗಿಡು. ವಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಒಂದು ತಕ್ಕಡಿಯಾಗಿಡು. ಅವ ಧರ್ಮ ಅಂತಂತೀಯೋ ಸಿದ್ದೇಶ್ವರ ಅಪ್ಪಾಜಿಗೆ ಕಳ್ಳತ್ತೀಯೋ? ಯಾಕ್ರಿ ಹಿರಿಯರ? ಏನತ್ರಿಪ್ಪ? ಹುಟ್ಟಿಲಿಂದ ಸಾಯ್ತನ ಸಿದ್ದೇಶ್ವರ ಅಪ್ಪಾಜಿ ಶರೀರಕ್ಕ ತಾ ಉಡುವಂತ ಅಂಗಿಗೆ ಕಿಸೆ ಹೊಲಸಲಿಲ್ಲ. ಸಿದ್ದೇಶ್ವರ ಅಪ್ಪಾಜಿ ಲಿಂಗೈಕ್ಯ ಆದಾಗ 25 ರೂಪಾಯಿ ಚಪ್ಪಲ್ ಇದ್ರು. ಅವನು ದಾನ ಕಾಶೆ ಮಾಡಿಲ್ಲವ. ಜಗತ್ತೊಳಗ ಧರ್ಮ ಅಂತಂತೀಯೋ ಏನತ್ತೀರಿ ಹೇಳವ್ರಿಗೆ? ಏನ ದಾನ ಕಾಶೆ ಮಾಡಿನಂತಿರೋ? ಸಾಕಷ್ಟು ಮಂದಿ ಜಡಿತಲೆ ಪೂಜಾರಿಗಳದಾರ. ಹೌದು. ಮಾದಾಣನ ಪೂಜಾರಿಗಳದಾರ, ಮಂಗರಾಯ ಸಿದ್ದನ ಪೂಜಾರಿಗಳದಾರ, ಮಾಲಿಂಗರಾಯನ ಪೂಜಾರಿಗಳದಾರ, ಅಮೋಘ ಸಿದ್ದನ ಪೂಜಾರಿಗಳದಾರ. ಅದಾರಿಲ್ಲ ಒಟ್ಟು ಕಳ್ರಿ ನಿಮ್ಮ ಲೆಕ್ಕನ್ಯಾಗ. ಅವ್ರ ಧರ್ಮವಂತರ ಅಲ್ಲಂತೀರಿ. ಮತ್ತ ಧರ್ಮವಂತರ ಅಲ್ಲಂತಿ ಅಂದ ಬಳಕ ಬಾಗಣ್ಣ ಪುಂಡ್ಲಿಕಣ್ಣ ಕಾಲ್ ಯಾಕೆ ಹಿಡ್ಕೋತೀರಿ? ಯಾಕ್ರಿ ಹಿರಿಯರ? ಅವ್ರ ನಿಮ್ಮ ಲೆಕ್ಕನ ನೀವೇ ಹೇಳ್ತೀರಿ ಧರ್ಮವಂತರ ಅಲ್ಲತ್ತೇಳಿ. ಮತ್ತ ಅವ್ರ ಕಾಲ ಯಾಕ? ಅವ್ರ ಆಯರಿ ಮಾಡ್ಲತ್ತೇನು? ಯಾಕ್ರಿ? ಯಾಕತ್ತ ವಿಷಯ ಏನು ಹಿಡಿದಿರಿ ನೀವು? ಏನು ಒಂದು ವಿಷಯ ಉದಾಹರಣೆ ಕೊಟ್ಟಿಲ್ಲ. ನಾ ಏನು ಬೆಳೆಸ್ಲಿಪ್ಪ? ಹಿರಿಯರ ಹೋಲ ಪಡೆದ ವಿಷಯ ಬೆಳೆಸ್ಲಿ. ಒಂದು ಸಿದ್ದೋಟಿಗೆ ವಿಷಯದಾಗ ಒಂದು ವಿಷಯ ಅಂತ ಹಿರಿಯರು ಹೇಳ್ಯಾರ. ಹೌದು. ಆದ್ರ ದಾನದ ಪಾಲ ನೀವು ಏನು ಬೆಳೆಸಿಲ್ಲ. ಬೆಳೆಸೇ ಇಲ್ಲ. ಧರ್ಮ ಜಗತ್ತದ ಮನುಷ್ಯರಲ್ರಿ. ಅದ ಕುರಿಯಲ್ಲಿ ಸಹಿತ ಧರ್ಮದ. ಕುರಿಯಲ್ಲಿ ಧರ್ಮದ. ಹೆಂಗ್ರಿಪ್ಪ? ಎಲ್ಲಾ ಕುರಿಗಳು ಸಾಕಷ್ಟು ಹಿಂಡ ಕುರಿ ಹೊಕ್ಕಾವ್. ಹೌದು. ಹಿಂಡ ಗುಳಿಗಳು ಹೊಕ್ಕಾವ್. ಹೋತಾವ್ರಿಪ್ಪ. ಸಾಕಷ್ಟು ಊರಾಗ ದೇವ್ರಿಗೆ ಬಿಟ್ಟಂತ ಗುಳಿಗಿ ಎಲ್ಲೋ ನಮ್ಮ ಎತ್ತ ನಾವು ಸಾಕಿರುವಂತ ದನ ಕರ ಮಂದಿ ಹೊಲ ಹೊಕ್ಕೋಪ ಅಂತಂದ್ರ ಕಟ್ಟಿ ದಂಡ ಕಟ್ತಾರ. ಕಟ್ತಾರ ಇಲ್ಲಿ ಹಿರಿಯರು? ಮತ್ತ ದೇವ್ರಿಗೆ ಬಿಟ್ಟಂತ ಗುಳಿಗೆ ದಂಡ ಕಟ್ತಾರೇನು? ಕಟ್ಟಲ್ರಿಪ್ಪ. ಕಟ್ಟಂಗಿಲ್ಲಪ್ಪ ಅಂತಂದ್ರ ದೇವರಲ್ಲಿ ಧರ್ಮದು ಏನ ಜನರ ಬಳಿ ಧರ್ಮ ಐತತ್ತ ದಂಡ ಕಟ್ಟಿರ್ಲಾಕಿಲ್ಲಲ್ಲ. ಜನರಲ್ಲಿ ಧರ್ಮ ಐತಿಲ್ಲ? ಧರ್ಮ ಐತತ್ತೆ ಭೂಮಿ ಮ್ಯಾಲಿ. ಸೂರ್ಯ ಹುಟ್ಟತಾನ ಸೂರ್ಯ ಮುಣಗ್ತಾನ ನಾ ಹೇಳಿನಿ. ಧರ್ಮ ಐತತ್ತ ಡೊಳ್ಳಿಗೆ ಹಣಿ ಹಚ್ಚಿ ತಲಿ ಬಾಗ್ತಾರ. ನಾವು ತಲಿ ಬಾಗ್ತೇವಿ, ನೀವು ತಲಿ ಬಾಗ್ತಾರ. ಭಂಡಾರ ಜಾಡಿ ಯಾವ ಜಾಗದ ಬೇಕು ಆ ಜಾಗದಾಗ ಇಡಾಕ್ ಬರುದಿಲ್ಲ. ಯಾಕ ಅದ್ರದ್ದೇ ಆದಂತ ಒಂದ್ ಜಾಡಿದ ಒಂದ್ ಧರ್ಮದ, ಅದ್ರದ್ದೇ ಆದಂತ ಒಂದು ಧರ್ಮದ ಅದರ ಕೂನ್ ಇಂತ ಕೆಟ್ಟ ಕಲಿಯುಗದಾಗ ಉಳಿದದ. ಅದರ ಕಿಮ್ಮತ್ ಕಳೆಯುವಂತ ಕಲಾವಂತರ ನಾವು ದಯವಿಟ್ಟು ಆಗಬಾರದು. ಹೌದಾ? ಇಷ್ಟೇ ವಿನಂತಿ. ಇನ್ನು ವಿಷಯ ಏನದ್ರಿಪ್ಪ? ವಿಷಯ ಬಹಳ ಲಕ್ಷಿಟ್ಟು ಕೇಳಿ ಹಿರಿಯರು. ನಾ ಹೋದ ಪಾಳ್ಯದೊಳಗ ಅಫಜಲ್ಪುರ ಕಲಾವಂತರು ಒಂದು ಪ್ರಶ್ನೆ ಕೇಳಿದ್ಯಾ. ಏನ್ರಿಪ್ಪ ಅದು? ಮಾಳಿಂಗರಾಯನ ಮಠಮನಿ ಕಲಾವಂತರು ಇಲ್ಲಿ ಸಾಕಷ್ಟು ಮಂದಿ ಅದಿರಿ. ಹೌದಾ? ಅಮೋಘ ಸಿದ್ದನ ಮಾರ್ಗ ಹಾಡಂತ ಸಾಕಷ್ಟು ಮಂದಿ ಕಲಾವಂತರು ಇದ್ದೀರಿ ಇಲ್ಲೆಲ್ಲ. ಅದಾರಿಪ್ಪ. ಏನು ವಿಷಯ ಕೇಳಿದ್ನಪ್ಪ ಅಂತಂದ್ರ ಏನ್ ಕೇಳಿದ್ರಿ ವಿಷಯ? ಒಡ್ಡಿವಾಲದ ಶಿವಸ್ಥಾನ ನಿಮಗೆ ಎಲ್ಲಿಂದ ಬತ್ತು? ಎಲ್ಲಿಂದ ಬತ್ತು ಶಿವಸ್ಥಾನ? ಒಡ್ಡಿವಾಲದ ಶಿವಸ್ಥಾನ ನಿಮಗೆ ಎಲ್ಲಿಂದ ಬತ್ತು? ನಮಗೆ ಎಲ್ಲಿತ್ತ? ಅಮೋಘ ಸಿದ್ದನ ಮಾರ್ಗದವ್ರಿಗೆ ಒಡ್ಡೋಲದ ಶಿವಸ್ಥಾನ ಎಲ್ಲಿಂದ ಬತ್ತು ಅಂದ ಬಳಕ ಅಮೋಘ ಸಿದ್ದನ ಮಠಮನೆ ಅವರು ಅಮೋಘ ಸಿದ್ದನ ಮಾರಾಯಿಗಳು ಪೂಜಾರಿಗಳು ಏನ್ ಹೇಳ್ತಾರಪ್ಪ? ನಮಗ ಅಮೋಘ ಸಿದ್ಧ ಮುತ್ಯ ತಂದಾನ ಅಲ್ಲಿಂದ ನಮಗ್ ಬಂದತ್ ನಾವು ಹೇಳ್ತೇವ್ರ. ಆದ್ರೆ ಅಫಜಲ್ಪುರ ಕಲಾವಂತರು ಹೇಳಿಟ್ಟತನ ಹಳ್ಳಿ ಹಣಮರನಾಡ ದಿಲ್ಲಿ ಭಾಷಣ ಪಟ್ಟಣದಾಗ ಒಡ್ಡೋಲಗ ಶಿವಸ್ಥಾನ ಇತ್ತು. ಮಾಳಿಂಗರಾಯನ ಹೆಸರು ಮ್ಯಾಗ ಲಿಪಿ ಬರ್ದಿತ್ತು. ಜಕರಾಯ ಮಾಳಿಂಗರಾಯನ ಹೆಸರು ಮ್ಯಾಗ ಲಿಪಿ ಬರ್ದಿತ್ತು. ಅದನ್ನ ಸೋಮರಾಯ ಗೌಡ ಜಕ್ಕಪ್ಪ ಮಾಳಪ್ಪನ ತಗೊಂಡು ಹೋಗಿ ಆ ಒಡ್ಡೋಲಗ ಶಿವಸ್ಥಾನ ತಂದಾನ ಅಂತ ಹೇಳ್ಯಾರ. ನನ್ನ ಸಂಶಯ ಏನಿದ್ರಾಗ ಏನದರಿಪ್ಪ? ಹಳ್ಳಿ ಹಣಮರನಾಡ ದಿಲ್ಲಿ ಭಾಷಣ ಪಟ್ಟಣದಾಗ ಒಡ್ಡೋಲಗ ಶಿವಸ್ಥಾನ ಏನ್ರಿ?
ಮುಗಿಸುಮರಿಟ್ಟೆ ಇಲ್ಲ ನೀವು ಹೆಂಗಂತೀರಿ ಹಂಗ್ರಿ ಯಾಕಪ್ಪ ಅಂತಂದ್ರ ಒಬ್ರ ಹಂಗ ಒಬ್ರಿಗೆ ನೀವು ದಯವಿಟ್ಟು ಒಂದು ತೀರ್ಪು ತಗೋರಿ. ಯಾಕಂದ್ರ ದಯವಿಟ್ಟು ನಾವ್ ಎರಡೂ ಕಲಾವಂತ ಮರನಾಡು ದಿಲ್ಲಿ ಭಾಷೆನ ಪಟ್ಟಣದಾಗಿತ್ತು, ಅದರಿಂದ ನಮಗ್ ಬಂದೈತಿ, ಭಾಷಾಲಿಂದ ನಮಗ್ ಬಂದೈತಿ ಅಂದ ಬಳಕ ಹೌದು ನಿಮಗ ಪರಮಾತ್ಮ ದೇವರು ಭಾಷಾ ಕೊಟ್ಟಾನಂದ್ರೆ ನೀವು ಭಾಷಾನ ಯಾಕೆ ಪೂಜೆ ಮಾಡಂಗಿಲ್ಲ? ಯಾಕ್ರಿ ಎಲ್ಲದ ಮೇಲೆ ಮಾತ ನಮಗ ಅಮಾವಾಸ್ಯದ ಶಿವ ಪಾರ್ವತಿ ಕೊಟ್ಟಾರ, ಅವ್ರ ಪೂಜೆ ಮಾಡ್ತೇವಿ. ಹೌದಾ ಪರಮಾತ್ಮ ಪಾರ್ವತಿನೇ ಮೂಲ. ಹಳ್ಳಿ ಹಣಮರನಾಡು ಎಲ್ಲಿಂದ ಬಂದದ? ನಮಗ ಯಾವ ಭಾಷಾ ಇಲ್ಲ, ಯಾವ ಮೌಲಾಲಿ ಇಲ್ಲ, ನಮಗ್ ಪರಮಾತ್ಮನೇ ಮೌಲಾಲಿ. ಹೌದಾ ನಿಮಗರ ಭಾಷಾ ಅಂತ ಹೇಳ್ತೀರಿ ಅಂದ ಬಳಕ ಬೇಡ ಬಿಜಾಲಪುರ ಗುಡಿಯಾಗರ ಭಾಷಾನ ಪೋಟು ಪೂಜೆ ಮಾಡ್ಬೇಕಲ್ಲ. ಯಾಕ್ರಿ ನಿಮಗರ ಒಡ್ಡೋಲಗ ಶಿವಸ್ಥಾನ ಕೊಟ್ಟವ ಭಾಷೆ ಹೌದಾ ನಮಗ್ ಕೊಟ್ಟವ ಪರಮಾತ್ಮನ ಫೋಟೋ ನಾವು ಪೂಜೆ ಮಾಡ್ತೇವಿ. ನಿಮಗ್ ಭಾಷಾ ಕೊಟ್ಟಾನಂದ್ರು ಭಾಷಾನ ಫೋಟೋ ಯಾಕೆ ನೀವು ಪೂಜೆ ಮಾಡಂಗಿಲ್ಲ? ಹೌದಾ ಭಾಷಾನ ಫೋಟೋ ಪೂಜೆ ಮಾಡಕ್ ನಿಮಗ ನಾಚಿಕೋ ಏನ? ಮತ್ತೆ ಒಡ್ಡೋಲ ಶಿವಸ್ಥಾನ ತಗೊಳಕ್ ನಡೀತದ, ಭಾಷಾನ ಫೋಟೋ ಪೂಜೆ ಮಾಡಕ್ ಯಾಕೆ ನೀಡಂಗಿಲ್ಲ? ಹೌದಾ ಯಾಕ್ರಿ ನಮಗ್ ಪರಮಾತ್ಮ ಕೊಟ್ಟಾನ, ಪರಮಾತ್ಮನ ಪೂಜೆ ಮಾಡ್ತೇವಿ. ಮೂಲ ಪುರುಷತ್ ನಾವು ಹೇಳ್ತೇವಿ, ಒಳ್ಳೆ ಮಾಡ್ತೇವೆ. ಕಡಿ ಹಣಿ ಕಡ್ಕೊಂಡ್ ಹೇಳ್ತೇವೆ ಫೋಟೋನು. ನಾವ್ ದೇವ್ರಿ ಅದ ಪೂಜೆ ಮಾಡ್ತೇವಿ. ಹೌದಾ ನಿಮಗ ಭಾಷಾ ಕೊಟ್ಟಾನಂದ ಬಳಕ ಭಾಷಾನ ಫೋಟೋ ಯಾವ ಮಟ್ಟ ಮನ್ಯಾಗ ಪೂಜೆ ಮಾಡ್ತೀರಿ? ಹೇಳಿ. ಹೌದಾ ಕರೆ ನಮಗ ಮೂಲ ಮಾಳಿಂಗರಾಯನಿಂದ ಈ ಕಡೆ ಬರ್ತೀರಿ, ಭಾಷಾಂತನ ಕೇಳಿದ್ರು ಹೊಕ್ಕಿರಿ. ಭಾಷಾಂತನ ಇಲ್ಲಿಕಂದ್ರ ಭಾಷಾ ನೆಪ್ಪ ನೀವು ತೆಗಿಯಲ್ಲ. ಏ ಭಾಷೆ ಹಣಿ ಇಟ್ಟ ನಿಮಗ. ನಾವ್ ಯಾಕತ್ತ ಕೊಟ್ಟವ್ರ ಒಂದ್ ಕಪ್ ಚಾ ಕುಡಿಸಿದ್ರೆ ನೆಪ್ಪಿಡ್ತೀರಿ ಇಲ್ಲಿ ಹಿರಿಯರ್. ಭಾಷಾ ಒಡ್ಡೋಲಗ ಶಿವಸ್ಥಾನ ನಿಮಗ್ ಕೊಟ್ಟಾನಂದ್ರ ಆ ಭಾಷಾನ ಅವರು ಭಾಷಾನ ಒಂದ್ ಋಣ ನಿಮ್ ಮ್ಯಾಗ ಐತಿಲ್ಲ? ಯಾಕ್ರಿ ಹಿರಿಯರ ಭಾಷಾನ ಋಣ ನಿಮ್ ಮ್ಯಾಗ ಐತಂದ್ರ ಭಾಷಾನ ನೀವು ಯಾಕ ನುಡಿಗೊಮ್ಮಿ ಪಾಳೆ ಕೊಮ್ಮಿ ಭಾಷಾ ಕೊಟ್ಟಿದ್ದಕ್ಕ ಯಾಕೆ ನೆನಸಲ್ಲ? ಹಿಂಗ ಕೇಳಿ ನನಗ್ ಗೊತ್ತೈತಿ. ಅಲ್ಲಿ ಬಲಿ ಹಾಕಿ ಇಲ್ಲಿ ಮಲ ಎಬ್ಸಿನಿ ಅಂದ್ರ ಇಲ್ಲಿಗೆ ಬಂದು ನಮ್ಗೆ ಗೊತ್ತಾದ. ಅಲ್ಲಿ ಬಲಿ ಹಾಕಿ ಇಲ್ಲಿ ಎಬ್ಸಿನಿ. ಒಂದು ಪ್ರಶ್ನೆ ಕೇಳ್ಯಾರ. ಏನು ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಏನ್ ಕೇಳ್ಯಾರಪ್ಪ? ಮಾಳಿಂಗರಾಯನ ಮಟ್ಟ ಮನಿ ಒಳಗ ಹೌದು 52 ಭಾವನಾ ಬಿರುದಾವಳಿಗಳು ಅದಾವಲ್ರಿ. 52 ಭಾವನಾ ಬಿರುದಾವಳಿಗಳು ನಿಮಗ ಅದಾವೋ ಏನ್ ಇಲ್ಲ? ಇದ್ದು ಅಪ್ಪ ಅಂತಂದ್ರೆ ನಿಮಗ್ ಎಲ್ಲಿಂದ ಬಂದು ಏನ್ ಅವ್ರಕಿನ ನಮಗ್ ಕಮ್ಮ ಅದಾವೋ ಏನ್ ಹೆಚ್ಚದಾವೋ ಮತ್ತ ತ್ವಾಡೆ ಅದಾವೋ ತ್ವಾಡೆ ಇಲ್ಲೋ ಅಂತ ಅವ್ರಿಗೆ ಸಂಶಯ. ಅವ್ರಿಗೇನ ಅಫಜಲ್ಪುರ ಕಲಾವಂತರಿಗೇನಪ್ಪ ಒಳಗ ಸಮಸ್ಯೆ ಏನಪ್ಪಾ ಅಂತಂದ್ರ ಏನ್ ಕಾಲತ್ತದ್ರಪ್ಪ ಸಂಶಯ ಅವ್ರಿಗೆ? ಮಾಳಿಂಗರಾಯನ ಮಟ್ಟ ಮನಿ ಒಳಗ ಕೆಲವೊಂದು ಜಾಗದಾಗ ಅಲಗ್ ಹಾಯ್ದು ಗುಂಡ್ ಹೊಡ್ಕೊಂಡು ನುಡಿ ಮಾಡ್ತಾರ. ಹೌದು. ಆದ್ರ ಅಮೋಘ ಸಿದ್ದನ ಮಟ್ಟ ಮನ್ಯಾಗ ಅಲಗ್ ಹಾಯ್ದು ಗುಂಡ್ ಹಾಕೊಂಡು ಗುಂಡ್ ಹೊಡ್ಕೊಂಡು ನುಡಿ ಮಾಡುವಂತ ಪದ್ಧತಿ ಇಲ್ಲ. ಅವ್ರಿಗೆ ಸಮಸ್ಯೆ ಏನನ್ಬೇಕ, ಅಲಗಿ ಇವ್ರಿಗೆ ಐತೋ ಏನಿಲ್ಲೋ, ಗುಂಡ್ ಇವ್ರಿಗೆ ಐತೋ ಏನಿಲ್ಲೋ, ಹಿಂಗ ಪ್ರಶ್ನೆ ಅವ್ರದು. ಹೌದು, ಅಲಗೈತಿ ಇಲ್ಲ, ಇಲ್ಲಿಗೆ ಗುಂಡ್ ಐತಿ ಇಲ್ಲ. 62 ಭಾವನೆ ಬಿರುದಾವಳಿಗಳು ನಮ್ಮ ಮಟ್ಟ ಮನಿಗೂ ಅದಾವೆ. ನಿಮಗಿದ್ವು ಅಂದ್ರ ಅಲ್ಲಿಗೆ ಯಾವ ಮಟ್ಟ ಮನಿ ಹುಡುಕೋತೀರ ಹಿಂಗೂ ಕೇಳ್ಬಹುದು. ಕೇಳ್ತಾರ. ಭೂತಾಳ ಸಿದ್ದನ ಮುಂದ ಅಲಗು ಅದಾವು, ಗುಂಡು ಅದಾವು, ಕಟಾರಿ ಅದಾವು, ಕರ್ಣಿ, ಕಹಳೆ, ಬುರುಗುಂಡಿ, ಹೆಗ್ಗರಳಿ, ನೆಪೋರಿ, ಡೊಳ್ಳ, ಕ್ವಾರ್ಮಿಸಿ, ಕಣಬಟ್ಟ, ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಸಾಕಷ್ಟು ಮಟ್ಟ ಮನಿಗೆ ನಮಗೂ ಅದಾವು. ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಎಲ್ಲಿ ಗುಬ್ಬ್ಯಾಳ ಭೂತಾಳ ಸಿದ್ದನ ಗುಡಿ ಮುಂದ ಗುಂಡು ಅದಾವು. ಅಲ್ಲಿ ಸಾಕಷ್ಟು ಮಟ್ಟ ಮನ್ಯಾಗ ಭೂತಾಳ ಸಿದ್ದ ಮುಂದೆ ಗುಂಡು ಹಾಕೊಂಡ್ ನುಡಿ ಮಾಡ್ತಾರ. ಹೌದ್. ನಿಮಗ್ ಇಲ್ಲ ಅನ್ನೋದನ್ನ ಹಂಗಾರ ಹೌದಾ? ಅದಾವೋ ಇಲ್ಲ ಅಂತ ಕೇಳಿರಿ. 52 ಭಾವನೆ ಬಿರುದಾವಳಿ ನಮ್ಮ ಮಟ್ಟ ಮನಿಗೂ ಅದಾವು. ಎಲ್ಲಿಂದ ಬಂದಾವತ್ತು ಕೇಳಿರಿ. ನಮ್ಮ ಮೂಲ ಪುರುಷರು ಯಾರ್ಯಾರಿಪ್ಪ? ನಮ್ಮ ಬಡ್ಡಿ ಅಮೋಘ ಸಿದ್ದ. ಹೌದು. ನಮ್ಮ ಮರಗುವ ಬಡ್ಡಿಗೆ ಕುಲಗುರು ಯಾರು? ಸೋಮಲಿಂಗ. ನಮ್ಮ ಮೇನ್ ನಮ್ಮ ಬ್ರಾಂಚದ ಬಾಸ್ ಸೋಮಲಿಂಗ. ನಮಗ ಮೂಲ ಬಡ್ಡಿ ಅಮೋಘ ಸಿದ್ದ. ಅಮೋಘ ಸಿದ್ದನಿಂದನೇ ನಮಗ 52 ಭಾವನೆ ಬಿರುದಾವಳಿ ಬಂದಾವತ್ತ ನಮ್ಮ ಮಟ್ಟ ಮನೆಯವ್ರು ಹೇಳ್ತಾರ. ನಾವು ಹಿಂಗೆ ಹೇಳ್ತೇವೆ. ಬೇಡ ನೀ ಬೇರೆ ಹೇಳ್ತಿದ್ರಿ ಅಂದ್ರ ನಮ್ಮ ಮಟ್ಟ ಮನೆಯವ್ರು ಹೌದ್ ಅನ್ಬೇಕು ಅಂದ್ರ ನಾ ನಿಮ್ಮದಕ್ಕೆ ಹೂ ನಾವ
ಯಾಕಂದ್ರ ನಮ್ಮ ಹೊಲ ಉತ್ತಾರಿ ನಿಮಗ್ ಗೊತ್ತಿರಂಗಿಲ್ಲ. ಹಾ 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 ನಮ್ಮ ಹೊಲ ಉತ್ತಾರಿ ಯಾವ ಬದುನ್ಯಾಗ ಯಾವ ಸಿಮಿಕಲ್ ಮುಣಿಗ್ಯಾವ್ ನಮಗ್ ಕೂನ್ ಅದಾವ. ಹೌದ್ ಹೌದ್ ಯಾಕ್ರಿ ಹಿರಿಯರ? ಯಾವ ಬದುನ್ಯಾಗ ಯಾವ ಸಿಮಿಕಲ್ ಮುಣಿಗ್ಯಾವ್ ನಮ್ ಹೊಲ ಉತ್ತಾರಿ ನಮಗದ. ಹೌದು, ಎಲ್ಲಿ ಮತ್ತೆ ಹುಟ್ಟಿಸ್ಬೇಕ ನಮ್ಗೆ ಗೊತ್ತ. ಅದಕ್ಕಾಗಿ 52 ಭಾವನೆ ಬಿರದವ ನಮ್ಮ ಮಟ್ಟ ಮನೆಗೆ ಅದಾವು. ಅದು ಅಮೋಘ ಮುತ್ಯಾನಿಂದ ನಮಗ ಬಂದಾವ್. ಹೌದಾ? ಅದಕ್ಕಾಗಿ ಇದಕ್ಕಿಂತ ಪರ್ತ್ ಬ್ಯಾರೆ ಏನಾರ ಅದು ಹೇಳವ್ರು ಇದ್ರಿ ಅಂದ್ರ ಹೌದ್ ಹೌದ. ಮತ್ ಇದಕ್ಕಿಂತ ಪರ್ತ್ ಧರ್ಮದ ಬಗ್ಗೆ ಕಮ್ಮಿ ಮಾಡಿ ದಾನದ ಬಗ್ಗೆ ಶ್ರೇಷ್ಠ ಮಾಡೋರು ಇದ್ರಪ್ಪ ಅಂತಂದ್ರ ಹೌದ್ ಹೇಳ್ರಿ, ಅದ್ರಾಗೇನ್ ಹೆಚ್ಚಿಗಿಲ್ಲ. ಹೌದ್ ಹೌದ್ ಅತಿಯಾಗಿ ಮಾತುಗಳನ್ನ ಆಡ್ಲಾರೆ ಮಾತು ಕಮ್ಮಿ ಆಗ್ಲಿ ಅನ್ನುವಂತ ಬಾಳ ಎರಡೂ ಕಲಾವಂತರಿಗೆ ಮಾತು ಕಮ್ಮಿ ಆಗ್ಲಿ ಹಾಡನೆ ಜಾಸ್ತಿ ಆಗಲ್ಲ ಅಂತ ಹೇಳಕತ್ತಾರ ಪುಣ್ಯಾತ್ಮರೇ. ಹೌದ್ ಹೌದು. ಅದಕ್ಕಾಗಿ 5 ಪದ್ಯವನ್ನ ಹಾಡಿ 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 ನಮ್ಮ ಸರಜೋಡಿ ಕಲಾವಂತರಿ ಪಾಳೆ ಹೊಕ್ಕದ ಕೂಡಿರುವಂತ ಎಲ್ಲನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಮತ್ತೊಮ್ಮೆ ಹರಣ ಸಂಘದ ಪರವಾಗಿ ನಮಸ್ಕಾರಗಳು ಮಾತಿಗೂ ರಾಮ್ ಕೊಡ್ತಾ ಇದ್ದೇನೆ. ಹೌದು.